ನಮಸ್ಕಾರ ಕನ್ನಡದ ಬಂಧುಗಳೇ. ರಾಜ್ಯದಲ್ಲಿ ನೇಮಕಾತಿ ಆಗದಲೇ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಕೂಡಲೇ ಶೀಘ್ರವೇ ನೇಮಕಾತಿ ಮಾಡಿ ಅಂತ ಒತ್ತಾಯಿಸಿ ನಿರುದ್ಯೋಗಿ ಯುವಕರು ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡಿರೋದು ಕರ್ನಾಟಕದ ಯುವಕರಲ್ಲಿ ಅಚ್ಚಳಿದೇ ಉಳಿದಿದೆ. ಆ ಹೋರಾಟವನ್ನು ತೀವ್ರಗೊಳಿಸೋ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ರಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಉಳಿದಿರ್ತಕ್ಕಂಥ ಹುದ್ದೆಗಳನ್ನು ಸಹ ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಿ ಇದೇ ತಿಂಗಳು ಏಪ್ರಿಲ್ 14ನೇ ತಾರೀಕು ಭೀಮನಡಿಗೆ ಶೀಘ್ರವೇ ನೇಮಕಾತಿಗಳ ಕಡೆಗೆ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅಂದು ಅಂಬೇಡ್ಕರ್ ಅವರ ಜನ್ಮದಿನ. ಆ ದಿವಸನಾದರೂ ಸಂವಿಧಾನಕ್ಕೆ ಗೌರವ ಕೊಟ್ಟು ರಾಜ್ಯ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಒಂದು ತೀವ್ರ ಒತ್ತಾಯವನ್ನು ನಮ್ಮ ಸಂಘಟನೆಯು ಸಹ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದೆ. ನಮ್ಮ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಧರ್ಮಂತಿ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸಬೇಕು ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಯವರು ಸಹ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ತಿಳಿಸ್ತಾ ಈ ಹೋರಾಟ ಧಾರವಾಡದ ಶ್ರೀನಗರದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೂ ಕಾಲ್ನಡಿಗೆ ಮುಖಾಂತರ ಶೀಘ್ರವೇ ನೇಮಕಾತಿ ಮಾಡಬೇಕು ಖಾಲಿ ಹುದ್ದೆಗಳನ್ನ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಾಗಿರುವ ಅಕ್ರಮಗಳನ್ನ ಕೂಡಲೇ ತನಿಖೆ ಮಾಡಿ ಆ ಅಕ್ರಮಗಳನ್ನ ಬಯಲಿಗೆ ಎಳೆದು ತಪ್ಪಿತಸ್ಥರಿಗೆ ಸರಿಯಾದ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಾಯಿಸಿ ಈ ಒಂದು ಭೀಮನಡಿಗೆ ನೇಮಕಾತಿಗಳನ್ನ ಕೂಡಲೇ ನೀವು ಶೀಘ್ರವೇ ನೇಮಕಾತಿಗಳನ್ನ ತುಂಬಬೇಕು, ಖಾಲಿ ಇರೋ ಹುದ್ದೆಗಳನ್ನ ತುಂಬಬೇಕು ಅಂಥೇಳಿ ಶೀಘ್ರವೇ ನೇಮಕಾತಿ ಕಡೆಗೆ ಅಂತಕ್ಕಂಥ ಘೋಷಣೆಯನ್ನು ಭೀಮನಡಿಗೆ ಶೀಘ್ರವೇ ನೇಮಕಾತಿ ಕಡೆಗೆ ಈ ಘೋಷಣೆಯೊಂದಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಸಮಸ್ತ ಕನ್ನಡದ ಸ್ವಾಭಿಮಾನಿಗಳು ಎಲ್ಲರೂ ಈ ಒಂದು ನಿರುದ್ಯೋಗಿ ಯುವಕರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಸಹಕರಿಸಬೇಕು. ಈಗಲಾದರೂ ರಾಜ್ಯ ಸರ್ಕಾರ ಕಣ್ಣು ತೆರೆದು ಈ ಕನ್ನಡದ ಮಕ್ಕಳ ಭಾವನೆಗೆ ಸ್ಪಂದಿಸಿ ಕೂಡಲೇ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಅಂತ ಒತ್ತಾಯವನ್ನು ನಾವು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಬೆಂಬಲವನ್ನು ಕೊಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತರು ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ನಿಮಗೆ ಶುಭವಾಗಲಿ, ಈ ಹೋರಾಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ತಾಯಿ ಭುವನೇಶ್ವರಿಗೆ ಜಯವಾಗಲಿ ಅಂತಕ್ಕಂಥ ಘೋಷಣೆ ಮುಖಾಂತರ ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಜೈ ಭೀಮ್. ತಾಯಿ ಭುವನೇಶ್ವರಿಗೆ ಜಯವಾಗಲಿ.